ನಾಚ್ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣವಂಶಿ ಇಂದಿನಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಯಾರು? ಒಂದ್ ಹೆಂಗ್ಸು. ಅಶ್ವಿನ್ ಮನೇಲಿ ಹೇಗೇಗೋ ಆಡ್ತಿದ್ದ. ಅವನ್ ಮೈ ಮೇಲೆ ದೆವ್ವ ಬಂದಿತ್ತು. ಆಗ ಎಲ್ಲಿದ್ಯೋ ನೀನು? ಇನ್ನೂ ಪತ್ತೆನೇ ಇಲ್ಲ. ಇಲ್ಲ, ಆಶ್ರಮದ ಹತ್ರ ಇದೀನಿ ಪೂಜಾ. ಓಕೆ, ವೇದನಾಯ್ಕೆ ಅಮ್ಮ ಸಿಕ್ಕಿದ್ರಾ? ಅವರು ಧ್ಯಾನದಲ್ಲಿದ್ದಾರೆ. ಧ್ಯಾನಕ್ಕೆ ಕೂತಾಗ್ಲಿ 2 ದಿನ ಆಯ್ತಂತೆ. ಯಾವಾಗ ಎದ್ದೇಳ್ತಾರೋ ಗೊತ್ತಿಲ್ಲ. ಅಲ್ಲ ಕಣೋ, 2 ದಿನ 3 ದಿನ ಊಟ ತಿಂಡಿ ಎಲ್ಲ ಬಿಟ್ಟಿರ್ತಾರ. ಪೂಜಾ, ಅವ್ರ ಪವರೇ ಬೇರೆ ಲೆವೆಲ್. ಅಜ್ಜಿ ಅಂತೂ ಹಠ ಹಿಡಿದು ಕೂತ್ಬಿಟ್ಟಿದ್ದಾರೆ. ಎಷ್ಟು ದಿನ ಆದ್ರೂ ಪರವಾಗಿಲ್ಲ, ವೇದನಾಯ್ಕೆ ಅಮ್ಮನ ಮನೆ ಕರ್ಕೊಂಡೇ ಬರೋದು ಅಂತ. ಪೂಜಾ, ಹಾಗಂತ ನಾನು ಅವ್ರ ಜೊತೆನೆ ಇರಕ್ಕಾಗತ್ತಾ? ಸರಿ, ಇವಾಗ ಏನ್ ಮಾಡ್ತೀಯ ನೀನು? ನನ್ಗೋದೆ ಗೊತ್ತಾಗ್ತಿಲ್ಲ ಪೂಜಾ. ಅಜ್ಜಿ ಬಗ್ಗೆ ನಿಂಗೆ ಗೊತ್ತಲ್ವಾ? ಮೊದ್ಲೇ ಈ ಮನೇಲಿ ಏನೇನೋ ನಡೀತಾ ಇದೆ ಅಶ್ವಿನ್. ಎಷ್ಟು ದಿನ ಆದ್ರೂ ಪರವಾಗಿಲ್ಲ, ಕಾದು ಮೀಟ್ ಮಾಡ್ಕೊಂಡೆ ಬಾ. ಸರಿ ಪೂಜಾ. ಅವತ್ತಿಂದ ಆ ಹೆಂಗ್ಸನ್ನ ನಾನು ಹುಡುಕ್ತಾನೆ ಇದ್ದೀನಿ, ಆದ್ರೆ ನಂಗೆ ಸಿಕ್ಕೇ ಇಲ್ಲ. ಅವ್ರಿಗೆಂತ ಶಕ್ತಿ ಇದೆ ಗೊತ್ತಾ? ಅಬ್ಬಾ, ಅಯ್ಯೋ ಗೂಬೆ, ಆ ಮಾಟಗಾತಿ ನಾನೇ ಕಣೆ. ನನ್ನನ್ ಬಿಟ್ರೆ ಇಂಥ ಶಕ್ತಿ ಯಾರಿಗಿರಕ್ ಸಾಧ್ಯ ಹೇಳೋ? ಯಾರು ಅಂತ ಮಹಾನ್ ಮಾಟಗಾತಿ? ಯಾರೋ ಏನೋ ಗೊತ್ತಿಲ್ಲ, ಆದ್ರೆ ಅವಳಿಗೆ ಸೇವಂತಿ ಮೇಲೆ ಸೇಡಿದೆ ಅನ್ನೋದ್ ಮಾತ್ರ ನಂಗೆ ಗೊತ್ತು. ಈಗೇನಾದ್ರೂ ಆ ಮಾಟಗಾತಿ ಇದ್ದಿದ್ರೆ ಈ ಮನೆಯವರೆಲ್ಲರನ್ನೂ ಬುಗ್ರಿ ತರ ಆಡಿಸ್ಬಿಡ್ತಿದ್ಲು. ಆ ದರ್ಪಣ ಪೂಜೆ ನಡೆಯುವಾಗ ಆ ಭವಾನಿ ದೇವಿ ಅಡ್ಡ ಬರ್ದಿದ್ರೆ ಬರೀ ಈ ಮನೆ ಅಲ್ಲ, ಇಡೀ ಸಾಮ್ರಾಜ್ಯನೇ ನಾನು ಆಳ್ತಿದ್ದೆ. ಪೂಜಾ, ಏನಾಯ್ತು ಪೂಜಾ? ಅಶ್ವಿನ್, ಮಾಯಮ್ಮನ್ ರೂಮಲ್ಲಿ ಮಂಡಲ ಎಲ್ಲ ಬರ್ದಿದ್ದಾರೆ. ದೀಪ ಎಲ್ಲ ಹಚ್ಚಿದೆ ಕಣೋ. ಏನೋ ಒಂಥರ ವಿಚಿತ್ರವಾಗಿದೆ ಕಣೋ. ಹೌದಾ? ಹೌದು, ಇರು, ನನಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಲೋ. ಮಾಯಮ್ಮನ್ ರೂಮಲ್ಲಿ ಈ ಥರ ಮಂಡಲ ಎಲ್ಲ ಯಾಕೆ ಬರ್ದಿದ್ದಾರೆ? ದೀಪ ಎಲ್ಲ ಯಾಕೆ ಹಚ್ಚಿದ್ದಾರೆ? ಈ ನಿಂಬೆ ಹಣ್ಣು ಇದೆಲ್ಲ ನೋಡಿದ್ರೆ ವಿಚಿತ್ರ ಅನ್ನಿಸ್ತಿದೆಯಲ್ಲ. ಏನಿದು? ಕುಂಕುಮದ ನೀರಾ?